ಹಾಯ್ ವೀವರ್ಸ್, ಕರುನಾಡ ಕೈ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಸ್ವಲ್ಪ ಚಳಿ ಇರೋದ್ರಿಂದ ಏನಾದರೂ ಕರುಮ್ ಅಂತ ತಿನ್ನಬೇಕು ಅನಿಸುತ್ತಲ್ವ, ಅದಕ್ಕೋಸ್ಕರ ನಾನಿವತ್ತು ಈರುಳ್ಳಿ ಮುರುಕನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನ ಸಿಪ್ಪೆ ತೆಗೆದು 4 ಭಾಗಗಳಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಸಹ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡಿದ್ದೀನಿ. 1 ಚಮಚ ಧನಿಯಾ ಕಾಳು ಅಥವಾ ಧನಿಯಾ ಬೀಜ ಅಂತಾರಲ್ಲ, ಅದನ್ನು ತೆಗೆದುಕೊಂಡಿದ್ದೀನಿ. 1 ಚಮಚ ಸೋಂಪು, ಹಾಗೆ ಅರ್ಧ ಚಮಚ ಜೀರಿಗೆ, ಒಂದು 5ರಿಂದ 6 ಕಾಳುಮೆಣಸು, 1-2 ಹಸಿಮೆಣಸಿನ್ಕಾಯಿ, ಖಾರಕ್ಕೆ ನೋಡಿಕೊಂಡು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. 1 ಕಡ್ಡಿ ಕರಿಬೇವನ್ನು ಸೇರಿಸ್ಕೊಂಡು ನಾನಿಲ್ಲಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. 1 ಬೌಲ್ ಆಗೋಷ್ಟು ಚಕ್ಲಿ ಹಿಟ್ಟನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಚಕ್ಲಿ ಹಿಟ್ಟು ಇಲ್ಲ ಅಂದರೆ 1 ಬೌಲು ಅಕ್ಕಿ ಹಿಟ್ಟು, 1/4 ಬೌಲ್ ಆಗೋಷ್ಟು ಪುಟಾಣಿ ಪುಡಿಯನ್ನು ನೀವಿಲ್ಲಿ ಸೇರಿಸ್ಕೋಬೇಕಾಗತ್ತೆ. ಚಕ್ಲಿ ಹಿಟ್ಟು ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ. ಆ ವಿಡಿಯೋ ಯಾರು ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಈ ರೀತಿ ಚಕ್ಲಿ ಹಿಟ್ಟು ಮಾಡಿಕೊಂಡ್ರೆ ನೀವು ವರ್ಷಾನುಗಟ್ಟಲೆ ಸ್ಟೋರ್ ಸಹ ಮಾಡಿಟ್ಕೊಂಡು ನಿಮಗೆ ಯಾವಾಗ ಬೇಕೋ ಆವಾಗ ಚಕ್ಲಿ ಅಥವಾ ಮುರುಕನ್ನು ಮಾಡ್ಕೋಬಹುದು. ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿರುವಂಥ ಮಸಾಲೆ ಜೊತೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ಹಿಟ್ಟನ್ನು ಮೊದಲಿಗೆ ಹಾಗೆ ಕಲಿಸ್ಕೊಂಡಿದ್ದೀನಿ. ಮಸಾಲೆಯಲ್ಲಿ ನೀರಿನಂಶ ಇರೋದ್ರಿಂದ ನೀವು ಮೊದಲಿಗೆ ಹಾಗೆ ಹಿಟ್ಟನ್ನು ಕಲಿಸ್ಕೊಂಡು ನಂತರ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕು ಅಂತ ನೋಡಿಕೊಂಡು ನೀವಿಲ್ಲಿ ನೀರನ್ನು ಸೇರಿಸ್ಕೋಬೇಕಾಗುತ್ತೆ. ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ನೀರನ್ನು ಬಳಸ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಚಪಾತಿ ಹಿಟ್ಟಿನ ಹದಕ್ಕೆ ನೀವಿಲ್ಲಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಹಿಟ್ಟನ್ನು ಕಲಿಸ್ಕೊಂಡ ನಂತರ ನಾನು 2 ಚಮಚ ಆಗುವಷ್ಟು ಬಿಸಿ ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಸಿಯಾಗಿರುವ ಎಣ್ಣೆ ಅಥವಾ ನೀವು ತುಪ್ಪವನ್ನು ಸೇರಿಸ್ಕೋಬಹುದು, ಅಥವಾ ಬೆಣ್ಣೆ ಇದ್ದರೆ ಬೆಣ್ಣೆಯನ್ನು ಸಹ ಸೇರಿಸ್ಕೊಂಡು ನೀವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬಹುದು. ಈಗ ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಇಟ್ಕೊಳ್ಳಿ. ನೋಡಿ, ಈ ರೀತಿ ಸ್ಮೂತಾಗಿ ಹಿಟ್ಟನ್ನು ಕಲಸಿ ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಚಕ್ಲಿ ಒಳ್ಳನ್ನು ತೆಗೆದುಕೊಂಡಿದ್ದೀನಿ. ಚಕ್ಲಿ ಒಳ್ಳೆಗೆ ನಾನಿಲ್ಲಿ ಎಣ್ಣೆಯನ್ನು ಸವರ್ಕೊಳ್ತಾ ಇದ್ದೀನಿ, ಎಣ್ಣೆಯನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಚಕ್ಲಿ ಪ್ಲೇಟು ಮತ್ತು ಒಳ್ಳು ಎರಡನ್ನು ನಾನು ಎಣ್ಣೆಯಿಂದ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೀವು ಚಕ್ಲಿ ಶೇಪನ್ನೇ ತೆಗೆದುಕೋಬೋದು, ಅಥವಾ ಚಕ್ಲಿ ಒಳ್ಳಲ್ಲಿ ಬೇರೆ ಬೇರೆ ಶೇಪ್ ಬರುತ್ತಲ್ಲ, ಅದರಲ್ಲಿ ಯಾವ ಶೇಪ್ ಆದರೂ ನೀವಿಲ್ಲಿ ತೆಗೆದುಕೊಂಡು ಚಕ್ಲಿ ಅಥವಾ ಮುರುಕನ್ನು ನೀವಿಲ್ಲಿ ಮಾಡ್ಕೋಬಹುದು. ನಾನಿಲ್ಲಿ ಮುರುಕು ರೀತಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಚಕ್ಲಿ ಬೇಕು ಅಂದರೆ ಚಕ್ಲಿಯನ್ನೇ ಸುತ್ತಬಿಟ್ಟು ಎಣ್ಣೆಗೆ ಸೇರಿಸ್ಕೋಬೋದು, ಅಥವಾ ಈ ರೀತಿ ಮುರುಕನ್ನು ಸಹ ಮಾಡ್ಕೋಬೋದು. ನಾನೀಗ ಕಲಸಿರುವಂಥ ಹಿಟ್ಟನ್ನು ಚಕ್ಲಿ ಒಳ್ಳೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಚಕ್ಲಿ ಒಳಗೆ ಹಿಟ್ಟನ್ನು ಸೇರಿಸಿದ ನಂತರ ನಾನೀಗ ಡೈರೆಕ್ಟಾಗಿ ಎಣ್ಣೆಗೆ ನಾನು ಮುರುಕನ್ನು ಸೇರಿಸ್ತಾ ಇದ್ದೀನಿ. ಸೊ ಎಣ್ಣೆನ ನಾನು ಆಲ್ರೆಡಿ ಕಾಯಲಿಕ್ಕೆ ಇಟ್ಟಿದ್ದೆ. ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಎಣ್ಣೆಯನ್ನು ಕಾಯಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿಲ್ಲಿ ಮುರುಕನ್ನು ಬಿಡ್ತಾ ಇದ್ದೀನಿ. ಡೈರೆಕ್ಟಾಗಿ ಎಣ್ಣೆಗೆ ನಾನಿಲ್ಲಿ ಚಕ್ಲಿ ಒಳ್ಳಿಂದ ಚಕ್ಲಿಯನ್ನು ಈ ರೀತಿ ಸುತ್ತಿ ಎಣ್ಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಚಕ್ಲಿ ಶೇಪಲ್ಲಾದರೂ ಮಾಡಿಬಿಟ್ಟು ಎಣ್ಣೆಗೆ ಸೇರಿಸಿ ಚೆನ್ನಾಗಿ ಬೇಯಿಸ್ಕೋಬೋದು, ಅಥವಾ ಡೈರೆಕ್ಟಾಗಿ ಇದೇ ರೀತಿ ಚಕ್ಲಿ ಒಳ್ಳಿಂದ ಬಾಣಲಿಗೆ ನೀವು ಚಕ್ಲಿಯನ್ನು ಸೇರಿಸ್ಕೋಬಹುದು, ಮುರುಕನ್ನು ಮಾಡ್ಕೋಬಹುದು. ಈ ನೊರೆ ಅಂಶ ಏನು ಬರ್ತಾ ಇದೆ ಅದು ಪೂರ್ತಿಯಾಗಿ ಕಡಿಮೆ ಆಗಬೇಕು. ಕಡಿಮೆ ಆದ ನಂತರ ನೀವು ತಿರುವಾಗಿ ಬೇಯಿಸ್ಕೊಳ್ಳಿ. ಸೊ ಹಿಟ್ಟು ಸ್ವಲ್ಪ ಲೈಟಾಗಿ ಗ್ರೀನ್ ಕಲರ್ ಇರೋದ್ರಿಂದ ಅದು ಬಣ್ಣ ಚೇಂಜ್ ಆಗುತ್ತೆ, ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ. ಅಲ್ಲಿವರೆಗೂ ನೀವು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಮೀಡಿಯಮ್ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಪೂರ್ತಿಯಾಗಿ ಬಣ್ಣ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೋಬೇಕಾಗತ್ತೆ. ಹಾಗೆ ಚೆನ್ನಾಗಿ ಬೆಂದ ನಂತರ ಕ್ರಿಸ್ಪಿ ಆಗುತ್ತೆ. ಮೊದಲು ಹಿಟ್ಟು ಸಾಫ್ಟಾಗಿ ಇರುತ್ತೆ, ನಾವು ಎಣ್ಣೆಗೆ ಬಿಟ್ಟಾಗ ಅದು ಸ್ವಲ್ಪ ಸಾಫ್ಟಾಗಿ ಇರುತ್ತೆ. ಚೆನ್ನಾಗಿ ಬೆಂದ ನಂತರ ಅದು ಗರಿ ಗರಿ ಆಗುತ್ತೆ. ನಾವು ಈ ರೀತಿ ಜರಡಿಯಿಂದ ಚಕ್ಲಿ ಅಥವಾ ಮುರುಕನ್ನು ತೆಗಿಬೇಕಾದ್ರೇ ಗೊತ್ತಾಗುತ್ತೆ ಅದು ಕ್ರಿಸ್ಪಿಯಾಗಿರುವಂಥದ್ದು. ಸೊ ಈ ರೀತಿ ನಾವು ಮಾಡಿದಾಗ ಅದು ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಇದೇ ರೀತಿ ಉಳಿದಿರುವಂಥ ಮುರುಕುಗಳನ್ನು ಸಹ ನೀವು ಮಾಡ್ಕೊಳ್ಳಿ. ಹೊರಗಡೆ ಚಳಿ ಇರೋದ್ರಿಂದ ಏನಾದರೂ ಕ್ರಿಸ್ಪಿಯಾಗಿ ಅಥವಾ ಕುರುಮಾಗಿ ತಿನ್ನಬೇಕು ಅಂದಾಗ ನಾವು ಇದನ್ನು ಮಾಡಿ ಒಂದು ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ 1 ತಿಂಗಳುಗಟ್ಟಲೆ ಸ್ಟೋರ್ ಮಾಡಿನೂ ಸಹ ನಾವು ಇಟ್ಕೋಬೋದು. ನಮಗೆ ಯಾವಾಗ ಬೇಕೋ ಆವಾಗ ತಿನ್ಬೋದು. ತುಂಬಾ ರುಚಿಕರವಾಗಿರುತ್ತೆ. ಸಂಜೆ ಟೀ ಜೊತೆ ಆದರೂ ನಾವು ಇದನ್ನು ತಿನ್ಬೋದು, ಅಥವಾ ಊಟದ ಜೊತೆ ಸ್ನ್ಯಾಕ್ಸ್ ರೂಪದಲ್ಲೂ ಸಹ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಒಂದ್ಸಲಿ ಮಾಡಿದ್ರೆ ಅವಾಗವಾಗ ಮಾಡ್ತಾನೆ ಇರ್ತೀರ. ಈರುಳ್ಳಿ ರೇಟ್ ಕಡಿಮೆ ಇರೋ ಸೀಸನಲ್ಲಿ ಮಾಡಿ ನೀವು ಸ್ಟೋರ್ ಮಾಡ್ಕೊಳ್ಳಿ. ನಿಮಗೆ ಯಾವಾಗ ಬೇಕೋ ಆವಾಗ
ತಿನ್ಬೋದು. ಮಕ್ಕಳಿಗೂ ಸಹ ಈ ಸ್ನ್ಯಾಕ್ಸ್ನ ನೀವು ಅವರು ಸ್ಕೂಲಿಂದ ಬಂದ ತಕ್ಷಣ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.